पञ्चान्ना इन्द्रदेवचित्रामि क्षमाभो नवीमयः परिस्मन् यच्चित्मनमो जन्म विश्वदक्षरश्री अगारित इन्द्रगोता मे ब्रह्माण्योक्तानमाता हरिभ्या असूरा हरे पताः ಕೃಷ್ಣನಿಗೆ ಈ ಪಾರ್ಥಸಾರಥಿ ಸುವರ್ಣ ರಥವನ್ನು ನಾವು ನೀಡ್ತಾ ಇದ್ದೇವೆ. ಉಡುಪಿಯಲ್ಲಿ ಕೃಷ್ಣ ಗೀತಾಚಾರ್ಯನಾಗಿ ಕಂಗೊಳಿಸ್ತಾ ಇದ್ದಾನೆ. ಆ ಗೀತಾಚಾರ್ಯನಿಗೆ ಒಂದು ಪಾರ್ಥಸಾರಥಿ ಸುವರ್ಣ ರಥ ಇದ್ದರೆ ಆವಾಗ ಕೃಷ್ಣನಿಗೆ ಅತ್ಯಂತ ಸಂತೋಷವಾಗ್ತದೆ ಅಂತ ಹೇಳಿ ಈ ಒಂದು ಸುವರ್ಣ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಸುವರ್ಣ ಅಂದರೆ ಬಂಗಾರ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ಸುವರ್ಣ ಅಂದರೆ ಒಳ್ಳೆಯ ಪದಗಳು ಅಂತ ಹೇಳಿ ಅರ್ಥ. ಅಂದರೆ ಭಗವದ್ಗೀತೆಯ ರಥ. ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಯಾವ ರೀತಿಯ ರಥದಲ್ಲಿ ಕೂತು ಸಾರಥ್ಯವನ್ನು ಮಾಡಿದನೋ ಅದೇ ರೀತಿಯ ಒಂದು ರಥ ಕೊಡಬೇಕು ಅಂತ. ಈಗ ಇಲ್ಲಿ ರಥಗಳಿದೆ, ಅದೆಲ್ಲ ಪತಾಕೆ ಮತ್ತು ಉಡುಪಿಯ ಸ್ಟೈಲ್ನದ್ದು. ಇದು ಯುದ್ಧ ಮಾಡುವಾಗ ಕೃಷ್ಣ ಯಾವ ರೀತಿಯ ರಥದಲ್ಲಿ ನಿಂತಿದ್ದನೋ ಅದೇ ರೀತಿಯ ರಥದಲ್ಲಿ ಕೂತು ನಿತ್ಯ ಉತ್ಸವ. ಇನ್ನು ಮೇಲೆ ಉಡುಪಿಯಲ್ಲಿ 2 ಉತ್ಸವಗಳು ಏಕಕಾಲದಲ್ಲಿ ಮಾಡಬಹುದು. ರಥಬೀದಿಯಲ್ಲಿ ಈ ನಿತ್ಯ ನಡೆಯತಕ್ಕಂಥ ರಥೋತ್ಸವ ಮತ್ತು ಪ್ರತಿನಿತ್ಯ ಕೊಳಲು ವಾದನ ಆಗ್ತದೆ. ಆವಾಗ ಈ ರಥದಲ್ಲಿ ಉತ್ಸವ, 2 ರಥೋತ್ಸವ ಒಂದೇ ದಿವಸದಲ್ಲಿ ಮಾಡುವ ಹಾಗೆ ಇದನ್ನು ನಾವು ಯೋಚನೆ ಮಾಡಿದ್ದೇವೆ. ಇದರ ಜೊತೆಗೆ ಇನ್ನೊಂದು ಉದ್ದೇಶ, ನಾವು ಸ್ವಾಮಿಗಳಾಗಿ 50 ವರ್ಷ ಮುಗಿದಿದೆ. ಸುವರ್ಣೋತ್ಸವ ಅಂತ ಎಲ್ಲ ಆಚರಿಸ್ತಾರೆ. ನಾವು ಕೃಷ್ಣನಿಗೆ ಸುವರ್ಣ ರಥವನ್ನು ಸಮರ್ಪಣೆ ಮಾಡಿದರೆ ಅದೇ ಸುವರ್ಣೋತ್ಸವ ಅಂತ ಹೇಳಿ ಕೃಷ್ಣನಿಗೆ ಈ ಸುವರ್ಣ ರಥೋತ್ಸವವನ್ನು ನಮ್ಮ 50ನೇ ವರ್ಷದ ನೆನಪಿಗಾಗಿ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. 50 ವರ್ಷಗಳ ಜೀವನ ಯಾತ್ರೆಯನ್ನು ನಡೆಸಿಕೊಟ್ಟಂತಹ ಕೃಷ್ಣನಿಗೆ ಒಂದು ರಥಯಾತ್ರೆ, ಒಂದು ರಥವನ್ನು ನಾವು ಕೊಟ್ಟರೆ ಆವಾಗ ಅದು ಅನ್ವರ್ಥಕ ಎಂಬ ದೃಷ್ಟಿಯಲ್ಲಿ ಸುವರ್ಣ ರಥವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಉಡುಪಿಯ ಕೃಷ್ಣ ಉತ್ಸವ ಬ್ರಹ್ಮ. ಇಲ್ಲಿ 2 ರೀತಿಯ ಉಪಾಸನೆ, ಒಂದು ಅನ್ನಬ್ರಹ್ಮ ಮತ್ತೊಂದು ಉತ್ಸವ ಬ್ರಹ್ಮ ಅಂತ. ನಿತ್ಯ ಅನ್ನದಾನ ನಡೀತಕ್ಕಂತಹ ಒಂದು ಕ್ಷೇತ್ರ ಇದು. ಅದೇ ರೀತಿ ನಿತ್ಯ ರಥೋತ್ಸವ ನಡೀತಕ್ಕಂತಹ ಕ್ಷೇತ್ರ. ಬೇರೆ ಯಾವ ಕ್ಷೇತ್ರದಲ್ಲಿಯೂ ಕೂಡ ಪ್ರತಿನಿತ್ಯ ರಥೋತ್ಸವ ನಡೆಯುವುದಿಲ್ಲ. ಇಲ್ಲಿ ಮಳೆ ಬರಲಿಲ್ಲ ಅಂದರೆ ನಿತ್ಯ ರಥೋತ್ಸವ ನಡೀತದೆ. ಯಾಕೆಂದರೆ ಕೃಷ್ಣನಿಗೆ ಉತ್ಸವ ಪ್ರಿಯ. ಆದ್ದರಿಂದ ಅವನಿಗೆ ಅನ್ನದಾನ ಹೇಗೆ ವಿಶೇಷವೋ ಹಾಗೆ ಇಲ್ಲಿ ಉತ್ಸವವು ಕೂಡ ಕೃಷ್ಣನಿಗೆ ಬಹಳ ವಿಶೇಷ. ಅದಕ್ಕೋಸ್ಕರನೇ ಕಳೆದ ಪರ್ಯಾಯದಲ್ಲಿ 3ನೇ ಪರ್ಯಾಯದಲ್ಲಿ ನಾವು ಅನ್ನಬ್ರಹ್ಮ ಅಂತ ಹೇಳಿ ಅನ್ನಶಾಲೆ ಹಾಗೆ ನವರತ್ನ ರಥ ಸಮರ್ಪಣೆ ಮಾಡಿದೆವು. ಈ ಬಾರಿ ಅನ್ನಶಾಲೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಮತ್ತು ರಥ ಉತ್ಸವ ಬ್ರಹ್ಮನಿಗೆ ಒಂದು ರಥ ಕೊಡಬೇಕು. ಆ ರೀತಿ ಪರ್ಯಾಯ ಇದು ಪರಿಪೂರ್ಣ ಆಗಬೇಕು ಅಂತ ನಮ್ಮ ಸಂಕಲ್ಪವಾಗಿದೆ. ನಾವು ಅನ್ನದಾನಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿಗೋಸ್ಕರ ಎಂಜಲೆಲೆಯ ಒಂದು ವ್ಯವಸ್ಥೆಯನ್ನು ಕೂಡ ಹೊಸದಾಗಿ ಮೊನ್ನೆ ತಾನೇ ಮಾಡಿದ್ದೇವೆ. ಎಂಜಲೆಲೆಯನ್ನು ಗೊಬ್ಬರವಾಗಿ ಅದನ್ನು ಪರಿವರ್ತನೆ ಮಾಡಿ ಅದು ಕೃಷಿಗೆ ಉಪಯೋಗ ಆಗುವ ಹಾಗೆ. ಇಷ್ಟ ತನಕ ಅದನ್ನು ವಿಲೇವಾರಿ ಮಾಡೋದೇ ಒಂದು ಕಷ್ಟ ಆಗಿತ್ತು. ಅದಕ್ಕೋಸ್ಕರ ಸುಮಾರು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಮೊನ್ನೆ ತಾನೇ SPT ಅದರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆಯೇ 60 ಬಾತ್ರೂಮ್ಗಳನ್ನು ಇಲ್ಲಿ ಸ್ಥಾಪನೆ ಮಾಡಿ ಜನರಿಗೆ ಅನುಕೂಲ ಆಗುವ ಹಾಗೆ ಫ್ಲೈಓವರು, ಅದೇ ರೀತಿ ಚಪ್ಪರ, ಯಾಳಿ, ಹೀಗೆ ಕೃಷ್ಣ ಮಠವನ್ನು ಪರಿಪೂರ್ಣವಾಗಿ ಅಭಿವೃದ್ಧಿ ಪಥದಲ್ಲಿ ತರಬೇಕು. ಸರ್ವತೋಮುಖವಾದಂಥ ವಿಶ್ವತೋಮುಖವಾದಂತಹ ಅಭಿವೃದ್ಧಿ ಆಗಬೇಕೆಂಬ ದೃಷ್ಟಿಯಲ್ಲಿ ನಮ್ಮ ಪರ್ಯಾಯದಲ್ಲಿ ಈ ಎಲ್ಲ ಸೇವೆಗಳನ್ನು ನಾವು ಮಾಡಿದ್ದೇವೆ. ಹಾಗೆ